ಹಬ್ಬದ ಕಳೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಹಾಗೂ ನಾಡಿನ ಸಾಂಪ್ರದಾಯಿಕ ಆಚರಣೆಯಲ್ಲಿ ಒಂದಾದ ಹಲಗೆ ಬಾರಿಸುವ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಗೋಕಾಕ ನಗರದಲ್ಲಿ ಹಿಂದೂ ಜಾಗರಣ ಸಮಿತಿ ವತಿಯಿಂದ ಹೋಳಿ ಹುಣ್ಣಿಮೆ ಆಚರಣೆಯ ಅಂಗವಾಗಿ ನಗರದಲ್ಲಿ ಬೃಹತ್ ಹಲಗೆ ಹಬ್ಬದ ಮೆರವಣಿಗೆಯನ್ನು ನಡೆಸಲಾಯಿತು. ಕೊಳವಿ ಹನುಮಾನ ದೇವಸ್ಥಾನದಿಂದ ಪ್ರಾರಂಭವಾದ ಹಲಗೆ ಹಬ್ಬಕ್ಕೆ ಹಿಂದೂ ಜಾಗರಣ ವೇದಿಕೆಯ ಸದಸ್ಯರು ಹಾಗೂ ಸ್ಥಳೀಯ ಹೋಳಿ ಕಮಿಟಿಯ ಸದಸ್ಯರು ಹಲಗೆ ಬಾರಿಸುವ ಮೂಲಕ ಚಾಲನೆ ನೀಡಿದರು. ಹಲಗೆ ಹಬ್ಬ ಉದ್ದೇಶಿಸಿ ಮಾತನಾಡಿದ ಬೆಳಗಾವಿ ಜಿಲ್ಲಾ ಹಿಂದೂ ಜಾಗರಣ ಸಮಿತಿ ಸಂಯೋಜಕ ಸಮರ್ಥ ಕಾಸನೇಸಾರ್ ಅವರು, ಸಶಕ್ತ ಹಾಗೂ ಸದೃಢ ಭಾರತ ನಿರ್ಮಾಣ ಮಾಡುವುದಕ್ಕೆ ಮತ್ತು ಹಿಂದೂಗಳನ್ನು ಜಾಗೃತಿ ಮಾಡಿ ಅವರನ್ನು ಒಗ್ಗೂಡಿಸಲು ಈ ಹಲಗೆ ಹಬ್ಬ ಆಚರಿಸುತ್ತಿದ್ದೇವೆ ಎಂದರು. ಈ ಹಬ್ಬದಲ್ಲಿ ನಗರದ ಪ್ರಮುಖ ಓಣಿಗಳಿಂದ ತಮ್ಮ ಹಲಗೆ ಬಾರಿಸುವ ತಂಡದೊಂದಿಗೆ ಆಗಮಿಸಿದ್ದ ಯುವಕರು ಕೇಸರಿ ಧ್ವಜ ಶಾಲುಗಳನ್ನು ಧರಿಸಿ ಹಲಗೆ ಬಾರಿಸುತ್ತಾ ಉತ್ಸಾಹದಿಂದ ಪಾಲ್ಗೊಂಡು ವಿವಿಧ ಮಾರ್ಗಗಳಲ್ಲಿ ಸಂಚರಿಸಿ ಸಂಗೊಳ್ಳಿ ರಾಯಣ್ಣನ ವೃತ್ತಕ್ಕೆ ಆಗಮಿಸಿ ಮುಕ್ತಾಯಗೊಳಿಸಿದರು. ಈ ಮೆರವಣಿಗೆಯಲ್ಲಿ ಕೂಡಿದ ವಿವಿಧ ಕಲಾಮೇಳಗಳು ಇವತ್ತಿನ ಹಲಗೆ ಹಬ್ಬಕ್ಕೆ ಮತ್ತಷ್ಟು ಮೆರುಗು ತಂದಿತ್ತು. ಹಲಗೆ ಹಬ್ಬದ ಉದ್ದೇಶ ಏನಂತಂದ್ರೆ ಜಾಗೃತ ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡುವಂತ ಉದ್ದೇಶ ಇಟ್ಟುಕೊಂಡು ಹಿಂದೂ ಜಾಗರಣ ವೇದಿಕೆ ಹಲಗೆ ಹಬ್ಬ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತದೆ. ಒಂದು ನಾಣ್ಣುಡಿ ಇದೆ, ಸದೃಢ ಭಾರತ ಅಥವಾ ಸಂಘಟಿತ ಹಿಂದೂ ಸದೃಢ ಭಾರತ ಅಂತ. ಆ ಸದೃಢ ಭಾರತವನ್ನು ನಿರ್ಮಾಣ ಮಾಡುವ ಸಲುವಾಗಿ ಹಿಂದೂಗಳನ್ನು ಜಾಗೃತ ಮಾಡಿ ಹಿಂದೂಗಳನ್ನು ಒಗ್ಗಟ್ಟು ಮಾಡುವ ಸಲುವಾಗಿ ಈ ಹಲಗೆ ಹಬ್ಬದ ಆಚರಣೆ. ಜೈ ಶ್ರೀ